ವಿಜಯಪುರ ಗ್ರಾಮದಲ್ಲಿಂದು ಸರ್ಕಾರಿ ಬಸ್ ಚಾಲಕ ಹಾಗೂ ನಿರ್ವಾಹಕರಿಗೆ ಸನ್ಮಾನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಳೆದ 2 ದಿನಗಳ ಹಿಂದಷ್ಟೇ ವಿಜಯಪುರ ಗ್ರಾಮದ ಬಳಿ ಲಾರಿ ಡಿಕ್ಕಿ ಹೊಡೆದು ವಿದ್ಯಾರ್ಥಿನಿಯೊಬ್ಬಳು ಮೃತಪಟ್ಟಿದ್ದಳು. ಇನ್ನು ಇಲ್ಲಿ ಕಾಲೇಜಿಗೆ ಹೋಗಲು ವಿದ್ಯಾರ್ಥಿಗಳು ಬಸ್ಗಾಗಿ ಕಾದು ನಿಂತಿದ್ದು, ಸರ್ಕಾರಿ ಬಸ್ ಬಂದ ವೇಳೆ ಬಸ್ಸನ್ನು ನಿಲ್ಲಿಸಲು ವಿದ್ಯಾರ್ಥಿಗಳು ಹೋಗಿದ್ದಾರೆ. ಇನ್ನು ಬಸ್ ನಿಲ್ಲಿಸದೆ ಹಾಗೆ ಹೋಗಿದ್ದು ಹಿಂದೆ ಬಂದ ಲಾರಿ ವಿದ್ಯಾರ್ಥಿಗಳಿಗೆ ಡಿಕ್ಕಿ ಹೊಡೆದು ಇದರಲ್ಲಿ ವಿದ್ಯಾರ್ಥಿನಿಯೊಬ್ಬಳು ಮೃತಪಟ್ಟಿದ್ದಳು. ಇನ್ನು ಇದಕ್ಕಾಗಿ ಬಸ್ಗಳನ್ನು ನಿಲ್ಲಿಸುವಂತೆ ಅಧಿಕಾರಿಗಳು ಸೂಚನೆ ನೀಡಿದರೂ ಸಹ ಬಸ್ ಚಾಲಕರು ಹಾಗೆ ಹೋಗುತ್ತಿದ್ದು, ಇದರಿಂದಾಗಿ ಇಂದು ರೊಚ್ಚಿಗೆದ್ದ ಗ್ರಾಮಸ್ಥರು ಇಂದು ಮಧ್ಯಾಹ್ನ 12 ಗಂಟೆಗೆ ವಿಜಯಪುರ ಗ್ರಾಮದ ಬಸ್ ನಿಲ್ದಾಣವನ್ನು ಸಿಂಗರಿಸಿದ್ದರು. ಇನ್ನು ಮಾವಿನ ತೋರಣ ಹಾಕಿ ಬಸ್ಸನ್ನು ಸ್ವಾಗತಿಸಿ ಚಾಲಕರು ಹಾಗೂ ನಿರ್ವಾಹಕರ ಜೊತೆ ಜಗಳಕ್ಕೆ ಇಳಿದು ವಿಶೇಷವಾಗಿ ಸನ್ಮಾನಿಸಿ ಸಿಹಿ ತಿನ್ನಿಸಿ ಶಾಲು ಹೊದಿಸುವ ಮೂಲಕ ಇನ್ನು ಮುಂದೆ ಬಸ್ಗಳನ್ನು ನಿಲ್ಲಿಸುವಂತೆ ಮನವಿ ಮಾಡಿದ್ದು, ಇದಕ್ಕೆ ಸೂಕ್ತವಾದ ರೀತಿಯಲ್ಲಿ ಸ್ಪಂದಿಸಿದ ಬಸ್ ಚಾಲಕ ಹಾಗೂ ನಿರ್ವಾಹಕರು ಇನ್ನು ಮುಂದೆ ಗ್ರಾಮದಲ್ಲಿ ಬಸ್ ನಿಲ್ಲಿಸುವುದಾಗಿ ಒಪ್ಪಿಗೆ ಸೂಚಿಸಿದ್ದಾರೆ. ಬಾಳೆ ಕಂದನ್ನು ಕಟ್ಟಿ ಬಸ್ಸಿಗೆ ಸಿಂಗಾರ ಮಾಡ್ತಿರೋದು ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಆಗ್ರೆ ಎಲ್ಲ ಬ್ಯಾಂಕ್ ನೆರವು ಇದ್ದಾರೆ. ಇಲ್ಲಿಗೆ ಗಾಡಿಗಳು 4 ಗಾಡಿ ಪೂಜೆ ಮಾಡ್ತಿರೋದು ಶಾಲು ಎಲ್ಲ ಒರೆಸಿ ಯಾಕೆ ಹೇಳ್ರಿ, ನಮ್ಗೆ ತೊಂದರೆ ಆಗಿದೆ, ಇನ್ಮೇಲೆ ತೊಂದರೆ ಆಗಬಾರ್ದು ಅಂತ ನೀವು ಒಂದು ಗಮನದಲ್ಲಿ ಇಟ್ಕೊಂಡು ಎಲ್ಲದನ್ನ ನೀಟಾಗಿ ಪ್ರತಿಯೊಬ್ಬರು ಎಷ್ಟರ ಗಾಡಿಗಳು ನೋಡಿರಲಿ ಕೆಳಗೆ ಬರ್ರಿ, ಸ್ಟಾಪ್ ಕೊಡ್ರಿ, ಯಾರೋ ಒಬ್ಬರಿಗೆ ಪ್ರತಿಕೊಳ್ರಿ. ಯಾಕಂದ್ರೆ ಮಕ್ಕಳು ಸ್ಟೂಡೆಂಟ್ ಸ್ಕೂಲಿಗೆ ನಮಗೆ ಮಕ್ಕಳು ಇರ್ತಾರೆ, ಅವ್ರು ಸ್ಟೂಡೆಂಟ್ ಕಾಲೇಜ್ ಹೋಗ್ತಿರ್ತಾರೆ. ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಗಾಡಿ ಲೋಡ್ ಇದ್ರು ಬಂದು ನಿಲ್ಲಿಸಿ ಮೂವ್ ಮಾಡಿರಿ. ಯಾರು 2-3 ಹಸ್ಕೊಳ್ರಿ, ಇಲ್ಲ ಗಾಡಿ ಫುಲ್ ಇದ್ರೆ ಅವ್ರು ಸುಮ್ಮನೆ ಆಗ್ತಾರೆ. ಹಂಗೆ ಎಲ್ಲರೂ ಕೆಳಗೆ ಬರಲೇಬೇಕಂತ ನಾನು ಎಲ್ಲರಿಗೂ ನೀವು ಈ ಮುಖಾಂತರ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಇವರೇ ಬಿಡಿಸೋದ ಲೆಕ್ಕ ನೋಡೋಣ. ಯಾಕೆ ಹೇಳೋ, ನಮಗೂ ಒಂದು ಸಂಸಾರಗಳಿದಾವೆ, ನಮ್ಮ ಸಂಸಾರಗಳಿದಾವೆ. ನಿನ್ನೆ ನಾನು ಫೋನ್ ಮಾಡಿರೋ ಮನೆಗೆ ಬಂದು ವಿಷಯ ನಮ್ಮ ಕೊಟ್ಟೆ ಕಳಿಸ್ರಿ, ಹಂಗೆ ಕಳಿಸ್ಬೇಡ್ರಿ. ಯಾಕಂದ್ರೆ ಒಬ್ಬರಿಗೆ ಕೊಟ್ಟರೆ ಎಲ್ಲ ಜವಾಬ್ದಾರಿ ಬರುತ್ತೆ ಅಂತ ಹೇಳಕ್ಕೆ ಇವರಿಬ್ಬರು ಬೇಡ ಸರ್ ಕೊಡಬೇಡ್ರಿ ಅವ್ರು ನಮಗೆ. ನಾವು ಇನ್ನು ಇದೊಂದು ವಾರನ್ ಮಾಡ್ರೆ ನೋಡಿ ಎಷ್ಟು ಒಳ್ಳೆತನ ಇದೆ. ಎಕ್ಸ್ಪ್ರೆಸ್ ಆಗಿರ್ಲಿ, ಕಾಲೇಜ್ ಹುಡುಗರಿಗೆ, ಸ್ಕೂಲ್ ಹುಡುಗರಿಗೂ ರಶ್ ಇರ್ಲಿ ಗೊತ್ತು, ಅಲ್ಲಿಂದಲೇ ಫುಲ್ 105 ಜನ ಆಗ್ತಿರೋದು ಗೊತ್ತು. ನೀವು ಸ್ಟಾಪ್ ಕೊಟ್ಟು ಹೋಗು, ಒಬ್ಬರಿಗೆ ಬರ್ತಂತೆ ಇಲ್ಲ ಆಗಲ್ಲ ಅಂದ್ರೆ ಈಗ ಎಕ್ಸಾಮ್ ಇರುತ್ತೆ, ಏನಾದ್ರು ಒಂದಿರುತ್ತೆ. ಈಗ ಒಳಗೆ ಮಾಡಲ್ಲ ಮತ್ತೆ ಅವರು ಸ್ಕೂಲಾಗಿ.